Hello, I am Dr. S.M. Raju, former IAS officer and inventor of herbal formulations for incurable health disorders like liver cirrhosis, pancreatitis, uncontrollable diabetes, etc. Now I am going to give testimony of Mr. Krishna Kumar, 37-year-old from Mandya. He is having chronic kidney disease due to diabetes and he was on dialysis. After knowing Miracle Drinks treatment protocol for chronic kidney disease, he came to us and took the treatment. He left the dialysis on the day 1 of our treatment, and next month, that is after 30 days, he came and given the testimony wherein creatinine level has reduced from 6 to 3 and is absolutely changed person. From many health issues he has come out. Please see the video and give hopes to the people who have lost hopes. As such, in the world, there is no science to heal the chronic kidney disease patients. Here there is a solution. This is science. It is not a product. What to eat, what not to eat. That's very important. And food is the medicine. That is the principal concept in this treatment protocol. Thank you. ನಿಮ್ಮ ಹೆಸರು ಹೇಳ್ರಿ? ಸರ್ ಕೃಷ್ಣ ಕುಮಾರ್, ನಾವು ಮಂಡ್ಯದಿಂದ. ಎಷ್ಟು ಏಜ್ ನಿಮಗೆ? ಸರ್ 37-38 ವರ್ಷ. ಓಕೆ. ಇವತ್ತು 30ನೇ ತಾರೀಕು ಅಕ್ಟೋಬರ್ 2024. ಒಂದು ತಿಂಗಳದಲ್ಲೇನೆ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಡಯಾಲಿಸಿಸ್ ಇಮಿಡಿಯೇಟ್ ಆಗಿ ಬಿಟ್ಟಿದ್ದೀರಿ. ಆದ್ರಿಂದ ಈಗ ನನಗೆ ಏನೇನು ಅನುಭವಗಳು ಹೇಳಿರಿ. ಫಸ್ಟ್ ಏನಂತ ಎದ್ದು ಮೊದಲು ಏನು ಪ್ರಾಬ್ಲಮ್ ಇತ್ತು? ಸ್ಟಾರ್ಟಿಂಗ್ ನನಗೆ ಏನು ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಈಗ ಊಟ ತಿನ್ನೋದು ವಾಮಿಟ್ ಆಗ್ತಾ ಇತ್ತು. ನಾವು ನಡಿಬೇಕಾದ್ರೆ, ಆಮೇಲೆ ಗದ್ದೆ ಕೆಲಸ ಮಾಡ್ಬೇಕಾದ್ರೆ ಒಂಥರ ಆಯಾಸ, ಸುಸ್ತಾದಂಗೆ ಆಗ್ಬಿಡೋದು. ಸುಮ್ಮನೆ ಬರೀ ಇಷ್ಟು ನಡ್ಕೊಂಡು ಹೋದ್ರೂ ಒಂಥರ ಸುಸ್ತಾದಂಗೆ ಆಗ್ಬಿಡೋದು. ನಾ ಇದೇನು ಕಂಪ್ಲೀಟ್ ಮಾಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದಾಗ, ಆಮೇಲೆ ತುಂಬ IBP ಆಯ್ತಪ್ಪ ನನಗೆ, ಏನು ಕಿಡ್ನಿ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಐತೆ, ಮೈಸೂರಿಗೆ ಹೋಗಿ ಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಅದು ಯಾವುದೋ ಒಂದು ಆಸ್ಪತ್ರೆಗೆ ಹೋದೋ, ಅಲ್ಲಿ ಅವಾಗ 6% ಇತ್ತು, ಕ್ರಿಯೇಟಿನ್ ಲೆವೆಲ್ 6% ಇತ್ತು. ಅವರು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನೀವು ಅಡ್ಮಿಟ್ ಆಗಬೇಕು, ನಾವು ಡಯಾಲಿಸಿಸ್ ಮಾಡಲೇಬೇಕು ಅಂತ. ನಮ್ಗೆ ಅದ್ರ ಬಗ್ಗೆ ಡಯಾಲಿಸಿಸ್ ಇಲ್ಲಿಗೆಲ್ಲ ಇದು ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಅವಾಗ ನಾವು ಮಲ್ಕೊಂಡು ಅಡ್ಮಿಟ್ ಆದಮೇಲೆ ಇಲ್ಲಿ 3 ದಿನ ಡಯಾಲಿಸಿಸ್ ಮಾಡಿದ್ರು. 3 ದಿನ ಡಯಾಲಿಸಿಸ್ ಮಾಡೋದಕ್ಕೆ 6 kg 7 kg ಹೇಳ್ಬಿಟ್ಟೆ, ಕೆಳಗೆ ಫುಲ್ ಡೌನ್ ಆಗ್ಬಿಟ್ಟೆ. ಆಮೇಲೆ ಅದು ನನಗೆ ಕೆಲವು ವಿಡಿಯೋಗಳು ನೋಡಿದ್ದೆ ನಾನು. ಆ ರಕ್ತ ಏನಾರ ಡಯಾಲಿಸಿಸ್ ಮಾಡಿದಾಗ ಈ BP ಲೋ ಆಗೋ ಸಾಧ್ಯತೆ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಒಂದ್ಸಲಿ ಅಲ್ಲೇ ನನಗೆ BP ಲೋ ಆದಾಗೆ ತಲೆ ಸುತ್ತಂಗೆ ನಿಂತ್ಬಿಟ್ಟಿದೆ. ಉದಾಹರಣೆಗೆ ನಾನು ಹೋಗ್ತೀನಿ, ಅಲ್ಲಿ ಒಂದು ಡಯಾಲಿಸಿಸ್ ಮಾಡೋಕ್ಕೆ ಮುಂಚೆನೆ ಒಂದು ತೂಕ ಮಾಡಿಸ್ತಾರೆ. ಆ ತೂಕ ಮಾಡಿದಾಗ ಬಂದು ಡಯಾಲಿಸಿಸ್ ಮುಗಿದ್ಮೇಲೆ 4 ಗಂಟೆ ಮುಗಿದ್ಮೇಲೆ ಮತ್ತೆ ತೂಕ ಮಾಡೋಕ್ಕೆ ಅದು ಕ್ಯೂರಿಯಾಸಿಟಿ, ಎಷ್ಟು ಕಮ್ಮಿ ಆಗಿದ್ದೀನಿ, ಎಷ್ಟು ನನ್ನ ವೆಯ್ಟ್ ಕಮ್ಮಿ ಆಯಿತು ಅನ್ನೋದಕ್ಕೆ ನಾನೇಮೋ ನಡ್ಕಡೆ ಹೊರಟೋಗ್ಬಿಟ್ಟೆ. ಚೆನ್ನಾಗಿದ್ದೆ, ನಾನು ನಡ್ಕಡೆ ಹೋಗ್ಬಿಟ್ಟೆ. ಅಲ್ಲಿಂದ ತೂಕ 3 kg ಕಮ್ಮಿ ಆಯ್ತು. ನಾನು ಶಾಕ್ಗೆ, ಆ ಬೇಜಾರಿಗೆ, ಏನಪ್ಪ 3 kg ಕಮ್ಮಿ ಆಯ್ತು ಅಂತ ಬಂದರೆ ತಲೆ ಸುತ್ತಿಬಿಟ್ಟು BP ಲೋ ಇರ್ಬೋದು ಅಂತ ಅನ್ಕೋತೀನಿ. ಆ BP ಲೋ ಅದಕ್ಕೆ ಆಮೇಲೆ ತಿರ್ಗಿ ಅಲ್ಲಿಂದ 2ನೇ ಸಲ 3ನೇ ಸಲ ಇನ್ನೊಂದು ಸಲ ಇತ್ತು, ಅಲ್ಲೇ ಜಾಸ್ತಿ ಏನು ಕಮ್ಮಿ ಇಲ್ಲ, ಒಂದು ಸ್ವಲ್ಪ ಕಮ್ಮಿ ಇತ್ತು. ಒಟ್ಟು ಟೋಟಲ್ 3 ಸಲಿಗೆ ಒಂದು 7 kg ಕಮ್ಮಿ ಆಗುತ್ತೆ. ಅದಾದ ನಂತರ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಒಂದು 70,000 ಬಿಲ್ ಆಯಿತು, 80,000 ಬಿಲ್ ಆಯಿತು. ಮನೆಗೆ ಬಂದ್ಬಿಟ್ಟು, ಮನೆಗೆ ಬಂದ ನಂತರ ನಿಮ್ಮ ಹೆಸರು ಯಾರೋ ಹೇಳಿದ್ರು. ನನಗೇನೋ ದೇವರು, ನಮ್ಮ ಮನೆ ದೇವರು ಏನೋ ಹೇಳ್ದಂಗೆ ನನಗೆ ನಿಮ್ಮ ಇಲ್ಲಿ ಬಂದದ್ದು ಮನೆ ದೇವರು. ಅದ್ರ ಬೆಳಿಗ್ಗೆನ ಹೊತ್ತಿದ್ರೆ ನಿಮಗೆ ನಿಮ್ಮ ಅಡ್ರೆಸ್ ತಗೊಂಡು ಇಲ್ಲಿ ಬಂದೆ. ಇಲ್ಲಿಗೆ ಬಂದಮೇಲೆ ಕ್ರಿಯೇಟಿನ್ ಲೆವೆಲ್ ಎಲ್ಲ ಕಮ್ಮಿ ಆಗೈತೆ. ಈಗ 6 ಇದ್ದು 3 ಆಗೈತೆ. ಈಗ ಇನ್ನೊಂದ್ಸಲ ಏನೋ ಚೆಕ್ ಮಾಡಿಸಿದ್ರೆ ಇನ್ನೂ ಕಮ್ಮಿ ಇರ್ಬೋದೇನೋ. ನನಗೆ ಪುನರ್ಜನ್ಮ ಕೊಟ್ಟಿರೋ, ನನಗೆ ಕಣ್ಣಲ್ಲಿ ನೀರು ಗೊತ್ತಾಗ ನೆನೆಸ್ಕೊಂಡ್ರವ. ನಿಮ್ಮ ಹೆಸರು ನೆನೆಸ್ಕೊಂಡ್ಮೇಲೆ ನೀವು ಹೇಳಿದ್ರಲ್ಲ ಡಯಾಲಿಸಿಸ್ ಬಿಟ್ಬಿಡಪ್ಪ ಅದೆಲ್ಲ ಹೇಳಿದ್ರು. ಅದೇ ಹೇಳಿದ್ಮೇಲೆ ನನಗೆ ನಿಜ ಪುನರ್ಜನ್ಮ ಸಿಕ್ತಂಗೆ ನನಗೆ. ವೆರಿ ಗುಡ್ ಅಪ್ಪ. ಅಲ್ಲೆಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಹೇಳಿದ್ರು ಅಂತ ಕಾಣುತ್ತೆ. ಅದು ಹೇಳಿದ್ರು 6 ಲಕ್ಷ ಆಗುತ್ತೆ, 7 ಲಕ್ಷ ಆಗುತ್ತೆ. ಆಮೇಲೆ ಕರೆಕ್ಟಾಗಿರ್ಬೇಕು, ನೀವು ಕರೆಕ್ಟಾಗಿದ್ರೆ ಮಾತ್ರ ಅದು ಇದಾಗೋದು, ಇಲ್ಲ ಗ್ಯಾರಂಟಿ ಇಲ್ಲ ಅಂತ. ಇಲ್ಲಿ ಏನು ಗೊತ್ತೇನಪ್ಪ, ವಿಜ್ಞಾನ ಇಲ್ಲ. ವಿಜ್ಞಾನ ಇಲ್ದಿದ್ದಾಗ ಪಾಪ ಅವರು ಡಾಕ್ಟರ್ಸು ಇರೋ ವಿಜ್ಞಾನನ ಹೇಳ್ತಾರೆ. ಸೊ ಇಲ್ಲಿ ವಿಜ್ಞಾನ ನಾನು ಕಂಡಿಡ್ದಿರೋದು. ಸೊ ನೀವೆಲ್ಲ ಎಂಜಾಯ್ ಮಾಡಬೇಕು. ಈಗ ಯಾಕೆಂದ್ರೆ ನಿಮ್ಮ ಹೆಸರು ಹೇಳ್ರಿ? ಶಾಂತ. ನಿಮ್ಮನ್ನ ಯಾಕೆ ಕರೆದೆ ಅಂತಂದರೆ, ಈಗ ಇವರು ಬಂದು ಹೇಳಕ್ಕೆ ಹೇಳಿದ್ರು, ಇಮಿಡಿಯೇಟಾಗಿ ನೀವು ಹೋಗಿದ್ರಲ್ಲ ಆಚೆಗೆ, ನಿಮಗೂ ಹೇಳಿದ್ದೆ ಡಯಾಲಿಸಿಸ್ ಬಿಡ್ರಿ ಅಂತ. ಈಗ ನಾನು ಹೇಳೋ ಬದಲು ಆ ಪೇಷಂಟ್ ಯಾರು ಬಿಟ್ಟಿದ್ದಾರೆ ಅವರು ಹೇಳಿದ್ರು ಅಂತಂದರೆ ಅದಕ್ಕಿನ್ನೂ ಜಾಸ್ತಿ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಬರ್ತದೆ ಅಂತ ಅನ್ನೋದು ಇದಕ್ಕೆ. ಓಕೆ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು.